ಗುಡ್ ಮಾರ್ನಿಂಗ್ ಗೈಸ್. ಆ್ಯಕ್ಚುಲಿ ಇದು ನವರಾತ್ರಿ ಸೀರೀಸಲ್ಲಿರೋ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇವಾಗ ನೋಡಿದ್ರೆ ಅಪ್ಲೋಡ್ ಆಗಿರಲಿಲ್ಲ. ಸೊ ಹಾಗಾಗಿ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಲ್ಲ, ಫಸ್ಟ್ ಟೈಮೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾನು ಅವತ್ತು ದೇವಸ್ಥಾನಕ್ಕೆ ಹೋಗಿ ಬಂದೆ. ಆ್ಯಕ್ಚುಲಾಗಿ ಅವತ್ತು ಸಿಕ್ಸ್ತ್ ಆರ್ ಸೆವೆಂತ್ ಡೇ ಅನಿಸುತ್ತೆ. ನೋಡಿ ದೇವಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನವರಾತ್ರಿ ಸಖತ್ತಾಗಿತ್ತು. ನವರಾತ್ರಿ ವೈಬೇ ಬೇರೆ ಗೈಸ್. ಅಂದರೆ ನಾವು ನಾನ್ ವೆಜ್ ಬಿಟ್ಬಿಟ್ಟು ದಿನಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದು, ಅದೇನೋ ಒಂಥರ ಪಾಸಿಟಿವ್ ಎನರ್ಜಿ. ನಾನು ತುಂಬ ದೇವ್ರನ್ನ ಪೂಜೆ ಮಾಡಲ್ಲ, ಬಟ್ ನನ್ನ ಮನಸ್ಸಿಗೆ ಏನು ಸಮಾಧಾನ ಆಗುತ್ತೋ ನಾನು ಅಷ್ಟೇ ಪೂಜೆ ಮಾಡೋದು. ಓವರಾಗೂ ಮಾಡಲ್ಲ, ಕಡಿಮೆನೂ ಮಾಡಲ್ಲ. ಅದು ನನಗೂ ಇಷ್ಟ ಆಗಬೇಕು ನನ್ನ ದೇವ್ರ ಪೂಜೆ ಮಾಡೋದು. ಆ್ಯಕ್ಚುಲಿ ಈ ವಿಡಿಯೋ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ, ಅಂದರೆ ನಾನು ಹೋಗಿ ಬಂದಾಯಿತು ಮೈಸೂರಿಗೆ. ಗೈಸ್, ನಾನು ಸ್ವಲ್ಪ ಡ್ರೆಸ್ಸಸ್ ಆರ್ಡ್ರ್ ಮಾಡಿದ್ದೆ. ನಾನಂದರೆ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ನೋಡೋಣ ಹೆಂಗೆ ಬಂದಿದೆ ಅಂಥೇಳಿ ನಿಮಗೂ ತೋರಿಸ್ತೀನಿ ಬನ್ನಿ. ಎಲ್ಲನೂ ಮಿಂತ್ರದಲ್ಲಿ ಮಾಡಿದ್ದು. ಗೈಸ್, ನನ್ನ ಡ್ರೆಸ್ಸಸ್ ನೋಡೋಕ್ಕೆ ರೆಡಿನಾ? ಆ್ಯಕ್ಚುಲಿ ಈ ಸರಿ ಅಂದರೆ ನಾನು ಜೀನ್ಸ್ ಮಾಡಿದ್ದೀನಿ, ತುಂಬ ಶರ್ಟ್ಸ್ ಮತ್ತು ಜೀನ್ಸ್ ಮಾಡಿದ್ದೀನಿ. ಸೊ ಬನ್ನಿ ನೋಡೋಣ. ನೀವು ಇದ್ರಲ್ಲಿ ನೋಡಿದ್ರೆ ನನ್ನೊಂದು 10 ಡ್ರೆಸ್ಸಸ್ ಇದೆ ಅನ್ಕೋತೇನೆ. ಡ್ರೆಸ್ ಇನ್ ದ ಸೆನ್ಸ್ ಜೀನ್ಸ್ ಮತ್ತು ಜೀನ್ಸ್ ಟಾಪ್ಸ್. ಬಟ್ ಕಾಮಿಡಿ ಏನಂದರೆ ನಾನು ತುಂಬ ಮಾಡ್ತೀನಿ, ಆರ್ಡರ್ ಮಾಡಿರ್ತೀನಿ. ಯಾಕೆ ಅಂತಂದರೆ ನಾನೆಲ್ಲ ಚೆಕ್ ಮಾಡ್ತೀನಿ, ನನಗೆ ಯಾವ್ದು ಕಂಫರ್ಟಬಲ್ಲು ಅದನ್ನು ಮಾತ್ರ ಇಟ್ಕೋತೀನಿ, ಮಿಕ್ಕಿದೆಲ್ಲ ವಾಪಸ್ ಹಾಕ್ಬಿಡ್ತೀನಿ. ನಾನು ಆಫ್ಲೈನ್ ಶಾಪಿಂಗ್ ಹೋಗೋದು ತುಂಬ ಅಂದರೆ ತುಂಬ ಕಡಿಮೆ. ತುಂಬ ರೇರ್ ಸಿಚುಯೇಷನ್, ತುಂಬ ಎಮರ್ಜೆನ್ಸಿ ಇದ್ದರೆ ಮಾತ್ರ ನಾನು ಆಫ್ಲೈನ್ ಹೋಗೋದು. ಬಿಕಾಸ್ ನನಗೂ ಪೇಷನ್ಸ್ ಇಲ್ಲ, ಮತ್ತು ಅಲ್ಲೆಲ್ಲ ಹೋಗಿ ಚೆಕ್ ಮಾಡ್ತಾ ಕೂರೋಕ್ಕಾಗಲ್ಲ. ಮನೆ ನನ್ನ ತುಂಬ ಕಂಫರ್ಟಬಲ್ ಪ್ಲೇಸ್. ಸೊ ಹಾಗಾಗಿ ಇದರಲ್ಲೇ ನೋಡಿ ನಾನು ಎಲ್ಲನೂ ಎಷ್ಟು ಮಾಡಿರ್ತೀನೋ ಅಷ್ಟೇ ವಾಪಸ್ ಹೋಗಿರುತ್ತೆ. ನಾನು ವಾಪಸ್ ಹೋಗಿರೋ ವಿಡಿಯೋ ಕೂಡ ಹಾಕಿರ್ತೀನಿ. ನಮ್ಮ ಮನೆಗೆ ಎಷ್ಟು ಜನ ಕೊಡಕ್ಕೆ ಬರ್ತಾರೋ ಅಷ್ಟೇ ಜನ ವಾಪಸ್ ಇಸ್ಕೊಳಕ್ಕೆ ಬಂದಿರ್ತಾರೆ. ಸೊ ಏನು ಅನ್ಕೊಂಡ್ಬಿಡ್ತಾರೆ, ಇವಳು ಇಷ್ಟೊಂದು ತೊಗೊಂಡ್ಬಿಡ್ತಾಳ ಅಂತ ಅನ್ಕೋತಾರೆ. ಇಲ್ಲ ಗೈಸ್, ನಾನು ಅಷ್ಟೆಲ್ಲ ತೊಗೊಳಲ್ಲ. ಒಂದೋ ಎರಡೋ ತೊಗೊಂಡಿರ್ತೀನಿ ಅಷ್ಟೇ. ನಾನು ಮೈಸೂರಿಗೆ ಹೊರಟಿದ್ದೆ ಅಲ್ವಾ, ಸೊ ಹಾಗಾಗಿ ಎಲ್ಲ ಜೀನ್ಸ್ ಮತ್ತು ಜೀನ್ಸ್ ಟಾಪ್ಸ್ನ ಆರ್ಡರ್ ಮಾಡಿದ್ದೆ. ಲೈಕ್ ಸ್ಯಾರೀಸ್ ಎಲ್ಲ ನಾನು ಆಫ್ಲೈನ್ ಶಾಪಿಂಗೇ ಮಾಡ್ತೀನಿ. ನಾನು ಸ್ಯಾರೀಸ್ ತೊಗೊಳೋದು ಕೂಡ ತುಂಬ ಕಡಿಮೆ. ಏನು ವರ್ಷಕ್ಕೆ 1-2 ತೊಗೋತೀನಿ ಅಷ್ಟೇ. ಅದನ್ನು ಅಂಗಡಿಗಳಿಗೆ ಹೋಗಿ ತೊಗೊತೀನಿ. ಬಟ್ ಇದೆಲ್ಲನೂ ಆಫ್ಲೈನ್ ಶಾಪಿಂಗ್ ಇರುತ್ತೆ ನನ್ನದು. ಗೈಸ್, ನಾನು ಸ್ವಲ್ಪ ಐಟಮ್ಸ್ನ ಮಿಂತ್ರಾಯಿಂದ ತರಿಸಿದ್ದೆ. ಸೊ ಅದನ್ನು ನಿಮಗೂ ತೋರಿಸೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಸ್ಯಾರೀಸ್ ಬಂದ್ಬಿಟ್ಟು ಮಿಂತ್ರಾಯಿಂದ ಅಲ್ಲ, ಇಲ್ಲೇ ಹತ್ತಿರದಲ್ಲೇ ಶಾಪಲ್ಲಿ ತೊಗೊಂಡಿದ್ದು. ಇದಕ್ಕೆ 1050 ರೇಟ್, ಅಂದರೆ ಕಡಿಮೆನೇ ಇದೆ ಬಟ್ ಚೆನ್ನಾಗಿದೆ. ಇದು 2 ಸ್ಯಾರೀಸ್. ಇದೇನಂದರೆ ಇವಾಗ ಬರ್ತಿರೋ ಕ್ರೇಪ್ ಸಿಲ್ಕ್ ಸ್ಯಾರೀಸ್, ಎರಡು ಕೂಡ 2 ಚೆನ್ನಾಗಿದೆ. ಅದಾದಮೇಲೆ ಸೊ ಮಿಂತ್ರಾಯಿಂದ ಏನೇನಿದೆ ಅಂದರೆ ಇದು ನನ್ನ ಟಿ ಶರ್ಟ್, ಆಮೇಲೆ ಇಲ್ಲೊಂದು ಶರ್ಟ್ ಇದೆ. ಸೊ ಅದಾದಮೇಲೆ ಕಾಮಿಡಿ ಏನು ಗೊತ್ತಾ, ನಾನು 2 ಪ್ಯಾಂಟ್ ಆರ್ಡರ್ ಮಾಡಿದ್ದೀನಿ, ಸೇಮ್ ಬ್ರ್ಯಾಂಡು ಬಟ್ ಡಿಫ್ರೆಂಟ್ ಸೈಜ್. ಸೊ ನಾನು ಕಂಪೇರ್ ಮಾಡಿಬಿಟ್ಟು ಎರಡನ್ನೂ ಹಾಕಿ ನೋಡಿ ಯಾವ್ದು ನನಗೆ ಸೆಟ್ ಆಗಿಲ್ಲ ಅದನ್ನು ರಿಟರ್ನ್ ಮಾಡೋಕ್ಕೆ ಸೇಮ್ ಬ್ರ್ಯಾಂಡಲ್ಲೇ ಡಿಫ್ರೆಂಟ್ ಸೈಜ್ನ ಆರ್ಡರ್ ಮಾಡಿದ್ದೆ. ಅದಾದಮೇಲೆ ಇನ್ನು ಒಂದು ಟೀ ಶರ್ಟ್. ಸೊ ಎಲ್ಲನೂ ಟೀ ಶರ್ಟ್ ಮಾಡಿದ್ದೀನಿ ಈ ಸರಿ. ಏನಕ್ಕೆಂದರೆ ನಾನು ಮೈಸೂರು ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಇದು ಕೂಡ ಟೀ ಶರ್ಟ್. ಸೊ ಟೀ ಶರ್ಟ್ ಎಷ್ಟಿದೆ ಇದರಲ್ಲಿ ನಾನು ತುಂಬ ರಿಟರ್ನ್ ಮಾಡ್ತೀನಿ, ಎಲ್ಲನೂ ಇಟ್ಕೋತೀನಿ ಅಂತ ಅಂದ್ಕೋಬೇಡಿ. ಸೊ ನನಗೆ ಯಾವ್ದು ಇಷ್ಟ ಆಗುತ್ತೋ, ಯಾವ್ದು ಕಂಫರ್ಟಬಲ್ ಇದೆಯೋ ಅದನ್ನು ಮಾತ್ರ ಇಟ್ಕೊಳ್ಳೋದು. 1 2 3 ಇಲ್ಲೊಂದಿದೆ 4 ಟೀ ಶರ್ಟ್ ಇದೆ. ಅಲ್ಲ ಸಾರಿ 5 ಇದೆ. ಅದಾದಮೇಲೆ 2 ಪ್ಯಾಂಟ್ ಇದೆ, 2 ಸೇಮ್ ಬ್ರ್ಯಾಂಡ್ ಬಟ್ ಬೇರೆ ಬೇರೆ ಸೈಜ್. ಓಹ್, ಇದರಲ್ಲಿ ಏನಿದೆ ಅಂತಂದರೆ ನಾನು ಓಪನ್ ಮಾಡಿ ತೋರಿಸ್ತೀನಿ, ನನಗೂ ಗೊತ್ತಿಲ್ಲ, ಮರ್ತೋಗಿದೆ. ಸೊ ಇದು ಒಂದು ಡ್ರೆಸ್ ನಾನು ಆರ್ಡರ್ ಮಾಡಿದ್ದೆ, ಹಬ್ಬಕ್ಕೆ ಹಾಕೊಳ್ಳೋಣ ಅಂಥೇಳಿ. ಅದು ಬಂದಿದೆ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ರೀ. ಸೊ ಗೈಸ್, ಆ ಬ್ಯಾಗಲ್ಲಿ ಆ ಬಾಕ್ಸಲ್ಲಿ ಏನಿದೆ ಅಂತಂದರೆ ನಿಮಗೆ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಸ್ಟ್ರೀಕ್ಸ್ ಅವ್ರದ್ದು. ಇನ್ ಕೇಸ್ ನಾವು ಹೇರ್ ಸ್ಟ್ರೈಟ್ನಿಂಗೆಲ್ಲ ಯೂಸ್ ಮಾಡ್ಬೋದು. ಇದು ತುಂಬ ಚೆನ್ನಾಗಿದೆ. ಯಾರೋ ಮೇಕಪ್ ಆರ್ಟಿಸ್ಟ್ ನನಗೆ ಸಜೆಸ್ಟ್ ಮಾಡಿದ್ರು. ಸೊ ನಾನು ಅದಕ್ಕೆ ಇದನ್ನು ಆರ್ಡರ್ ಮಾಡಿದ್ದೀನಿ. ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ನನ್ನ ಪರ್ಚೇಸ್, ಹೇಗೆ ಬರುತ್ತೆ ಅಂತ ಹೇಳಿ.
ನಾನು ಯೂಸ್ ಮಾಡಿಬಿಟ್ಟು ಹೇಳ್ತೀನಿ. ಸ್ಟ್ರೀಕ್ಸ್ ಪ್ರೊಫೆಷ್ನಲ್ ಅಂತ ಇದೆ. ಹೇರ್ ಸಿರಮ್ ಇದು ಬಂದ್ಬಿಟ್ಟು, ಅಂದರೆ ನಂತರ ಕರ್ಲಿ ಹೇರ್ಸ್ ಇರೋರಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ಅದಾದಮೇಲೆ ನಾನು ಯಾವಾಗಲೂ ಯೂಸ್ ಮಾಡೋದು ಇದೊಂದೇ ಬ್ರ್ಯಾಂಡು, ಲ್ಯಾಕ್ಮಿ ಅವ್ರದ್ದು ಐಕಾನಿಕ್ ಕಾಜಲ್. ಇದು ಬೈ ಒನ್ ಗೆಟ್ ಒನ್ ಅಲ್ಲ, ಬಟ್ ಎರಡಕ್ಕೂ ಸೇರಿ ಕಡಿಮೆ ಪ್ರೈಸ್ ಹೇಳ್ತಾರೆ. ಸೊ ಹಂಗಾಗಿ ನಾನು ಎರಡು ಒಟ್ಟಿಗೆ ತೊಗೊತೀನಿ. ಅಂದರೆ ನೀವು ಒಂದೇ ತೊಗೊಂಡ್ರೆ 200+ ಇದೆ, ಬಟ್ ಆ ಎರಡು ಒಟ್ಟಿಗೆ ತೊಗೊಂಡ್ರೆ ಎಷ್ಟೋ ಪೇ ಮಾಡಿದೆ. ಇವಾಗ ಸೇಲ್ ನಡೀತಿದೆ ಅಲ್ವಾ, ಸೊ ನನಗೆ ಗೊತ್ತಿಲ್ಲ ನಾನು ಎಷ್ಟು ಪೇ ಮಾಡಿದೆ ಅಂತೇಳಿ, ಬಟ್ ಕಡಿಮೆನೇ ಇದೆ. ಅದಾದಮೇಲೆ ಒಂದು ಲಿಪ್ಸ್ಟಿಕ್ ಇದೆ. ಆ್ಯಕ್ಚುಲಿ ನಂಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ. ಇದು ಬಂದ್ಬಿಟ್ಟು ಯಾರ್ದಪ್ಪ, ಸ್ವಿಸ್ ಬ್ಯೂಟಿ ಅವ್ರದ್ದು. ತುಂಬ ಕಡಿಮೆ ರೇಟ್ ಇದೆ, 100 ರುಪೀಸ್ ಅಷ್ಟೇ ಇದಕ್ಕೆ. ಇದು ಏನಪ್ಪ ಇದೆ, ಇದು ಯಾವುದಂದ್ರೆ ಶೇಡು 223 ಶೇಡ್, ಗೊತ್ತಿಲ್ಲ ಏನಂತೇಳಿ. ನಾನು ಯೂಸ್ ಮಾಡಬೇಕು. ಮರೂನ್ ಮತ್ತು ರೆಡ್ ಮಧ್ಯದಲ್ಲಿ ಒಂದು ಶೇಡ್ ಬಂದಿದೆ ಇದರಲ್ಲಿ, ಸೊ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಡ್ರೆಸ್ ಇದೆ. ಈ ಡ್ರೆಸ್ಸು ಈ ಥರ ಇದೆ, ಚೆನ್ನಾಗಿದೆ ಅಲ್ಲ. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಸೊ ಹಂಗಾಗಿ ಇದು ತಗೊಂಡಿದ್ದೀನಿ ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅಂಥೇಳಿ. ಸೊ ಇಷ್ಟು ತೊಗೊಂಡಿದ್ದೀನಿ ಗೈಸ್. ಇನ್ನೂ ಒಂದು ಆರ್ಡ್ರ್ ಬರೋಕ್ಕಿದೆ. ಅದೇನೆಂದರೆ ಅದು ಕೂಡ ಡ್ರೆಸ್. ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಅಂದರೆ ರಿವ್ಯೂಸ್ ಕೂಡ ನಾನು ನೋಡಿದ್ದೀನಿ. ರಿವ್ಯೂಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಅದನ್ನು ಆರ್ಡ್ರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಅದು ಬಂದಮೇಲೆ ಮತ್ತೆ ತೋರಿಸ್ತೀನಿ. ಇದು ನೋಡಿ ಡ್ರೆಸ್, ನಾನು ಹೇಳ್ದೆ ಅಲ್ಲ, ಇದು ಟಾಪ್ ಮತ್ತು ಇದು ದುಪ್ಪಟ್ಟ, ಆಮೇಲೆ ಇದು ಪ್ಯಾಂಟ್. ಸೊ ನಾನು ಹೇಳ್ತಿದ್ದೇನೆ ಸ್ಟ್ರಿಕ್ಸ್ ಪ್ರೊಫೆಷ್ನಲ್, ಇದನ್ನು ನಾನು ಯೂಸ್ ಮಾಡಿಬಿಟ್ಟು ಹೇಳ್ತೀನಿ. ಅದಾದಮೇಲೆ ಇದು ಲ್ಯಾಕ್ಮಿಕಾ ಐಕಾನಿಕ್ ಕಾಜಲ್. ಅದಾದಮೇಲೆ ಈ ಪುಟಾಣಿ ಲಿಪ್ಸ್ಟಿಕ್, ಇದಕ್ಕೆ ಬರೀ 100 ರೂಪಾಯಿ ಅಷ್ಟೇ. ಸ್ವಿಸ್ ಬ್ಯೂಟಿ ಅವ್ರದ್ದು. ಇದು ರೇಟ್ ಬಂದುಬಿಟ್ಟು 200 ರುಪೀಸ್ ಇತ್ತು, ಬಟ್ ನಾನು ಆಫರಲ್ಲಿ ಪರ್ಚೇಸ್ ಮಾಡಿದ್ದೆ, ಹಾಗಾಗಿ 100 ರುಪೀಸ್ ಇದೆ. ಅದಾದಮೇಲೆ ಈ ಥರ ಟೀ ಶರ್ಟ್ಸ್ ಇದೇನೋ ನನಗೇನು ಅಷ್ಟು ಇಷ್ಟ ಆಗ್ತಿಲ್ಲ, ಇದು ರಿಟರ್ನ್ ಹೋಗುತ್ತೆ. ಇದು ಓಕೆ, ನಾನು ಟ್ರೈ ಮಾಡಬೇಕು ಜೀನ್ಸ್ ಮೇಲೆ ಹಾಕಿ. ಅದಾದಮೇಲೆ ಇದು ಕೂಡ ಓಕೆ ಇದೆ, ಈ ಕಲರ್ ನನ್ನ ಹತ್ರ ಇಲ್ಲ. ಸೊ ಇದು ಕೂಡ ಓಕೆ ಅನಿಸುತ್ತೆ, ನೋಡೋಣ. ಆ್ಯಕ್ಚುಲಿ ಇದು ಬಂದುಬಿಟ್ಟು ತುಂಬ ಚೆನ್ನಾಗಿತ್ತು ರಿವ್ಯೂಸ್ ಚೆಕ್ ಮಾಡಿದಾಗ, ಸೊ ಅದಕ್ಕೆ ಇದನ್ನು ಆರ್ಡ್ರ್ ಮಾಡಿದ್ದೀನಿ. ಈ ಪ್ಯಾಂಟಲ್ಲಿ 2ರಲ್ಲಿ 1 ಪ್ಯಾಂಟ್ ವಾಪಸ್ ಹೋಗುತ್ತೆ, ಯಾವುದಂತ ನನಗೂ ಗೊತ್ತಿಲ್ಲ. ಈ ಸ್ಯಾರೀಸ್ ವಾಪಸ್ ಹೋಗಿಲ್ಲ, ಇದು ಉಟ್ಕೊಳ್ಳೋದು. ನನ್ನ ತಂಗಿ ತೊಗೊಂಡಿರೋದು, ಇದು ನನಗಲ್ಲ. ಇದು ಮೈಸೂರು ಸಿಲ್ಕಲ್ಲಿ ಒರಿಜಿನಲ್ ಬರುತ್ತಲ್ವ, ಅದೇ ಥರ ಕ್ರೀಪ್ ಸಿಲ್ಕ್ ಸ್ಯಾರೀಸ್ ಬರ್ತಾ ಇದೆ. ಸೊ ಅದು, ಸೊ ಇಷ್ಟ ಗೈಸ್ ನಾನು ಆರ್ಡ್ರ್ ಮಾಡಿರೋದು. ಇನ್ನೂ ಒಂದು ಬರೋಕ್ಕಿದೆ, ಅದು ಬಂದಮೇಲೆ ತೋರಿಸ್ತೀನಿ. ಇದೆಲ್ಲನೂ ನಾನು ಯೂಸ್ ಮಾಡ್ತೀನಿ ಅಂತಲ್ಲ, ಇದರಲ್ಲಿ ಆಲ್ಮೋಸ್ಟ್ ವಾಪಸ್ ಹೋಗುತ್ತೆ, ರಿಟರ್ನ್ ಹೋಗುತ್ತೆ. ನಮ್ಮ ಮನೆಗೆ ಎಷ್ಟು ಜನ ಕೊಡೋಕೆ ಬರ್ತಾರೋ ಅಷ್ಟೇ ಜನ ವಾಪಸ್ ತೊಗೊಂಡು ಹೋಗ್ತಾರೆ. ಸೊ ಅಷ್ಟು ನಾನು ವಾಪಸ್ ಕಳಿಸ್ತೀನಿ, ಬಿಕಾಸ್ ನನಗೆ ಇಷ್ಟ ಆಗಬೇಕಲ್ವ, ಸುಮ್ಮನೆ ಇಟ್ಕೊಳಕ್ಕಾಗುತ್ತಾ. ಸೊ ಅಷ್ಟೇ ಗೈಸ್, ನೋಡಿದ್ರಿ ಅಲ್ಲ ನನ್ನ ಶಾಪಿಂಗ್. ನಿಮ್ಗೆ ಯಾವುದಾದ್ರೂ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಕೊಡ್ತೀನಿ. ಬಟ್ ಯಾವುದು ನನಗೆ ಗೊತ್ತಿಲ್ಲ ಹೇಗಿದೆ ಅಂತೇಳಿ ಅಂತ. ನಾನೇ ಫಸ್ಟ್ ಯೂಸ್ ಮಾಡಬೇಕು, ಯೂಸ್ ಮಾಡಾದಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಬಟ್ ಈ ಸ್ಯಾರೀಸ್ ಮಾತ್ರ ಚೆನ್ನಾಗಿದೆ, ಅಂದರೆ ಕಡಿಮೆ ರೇಟಿಗಿದೆ, ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಮತ್ತು ಕಲರ್ ಚೆನ್ನಾಗಿದೆ ಮೇಯ್ನಾಗಿ. ಇದು ನಾನು ಯಾರೋ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಇಟ್ಕೊಂಡಿದ್ರು, ಅದನ್ನ ನೋಡಿ ತೊಗೊಂಡಿರೋದು. ಇದು ಚೆನ್ನಾಗಿದೆ. ಸೊ ಎಲ್ಲ ಚೆಕ್ ಮಾಡಿದೆ, ನೋಡಿ ಹೆಂಗೆ ರೂಮ್ ತುಂಬ ಹರಡ್ಕೊಂಡು ಇಟ್ಕೊಂಡಿದ್ದೀನಿ. ಇದೇನಂದರೆ ಆರ್ಡ್ರ್ ಬಂದಮೇಲೆ ಕ್ಲೀನ್ ಮಾಡೋಕ್ಕೆ ನನಗೆ ಒಂದು ಸ್ವಲ್ಪ ಹೊತ್ತು ಬೇಕು. ಸೊ ಎಲ್ಲನೂ ಇಟ್ಕೊಂಡೆ, ಎಲ್ಲನೂ ನಾನು ಟ್ರೈ ಮಾಡಿದೆ. ಬಟ್ ನನಗೆ ಜೀನ್ಸ್ ಎರಡೂ ಇಷ್ಟ ಆಗಿಲ್ಲ. ನಿಮಗೆ ಗೊತ್ತಾ, ನಾನು ಅವತ್ತೆರಡು ವಾಪಸ್ ಕಳಿಸಿದ್ದೆ ಅಲ್ಲ, ಅದೇ ಒಡೆದೋಗಿತ್ತು ಅಂತೇಳಿ. ಅದು ರೀಪ್ಲೇಸ್ಮೆಂಟ್ ಕೂಡ ಬಂದಿತ್ತು. ಈ ಸರಿ ನೋಡೋಣ ಚೆನ್ನಾಗಿದೆಯಾ ಅಂತ ತೆಗೆದು ನೋಡಿದೆ. ಆ್ಯಕ್ಚುಲಿ ಈ ಸರಿ ಏನೂ ಡ್ಯಾಮೇಜ್ ಇಲ್ಲ, ತುಂಬ ಚೆನ್ನಾಗಿದೆ ಎರಡೂ. ಇದೇನಕ್ಕೆ ಅಂತಂದರೆ, ಲೈಕ್ ಫ್ರಾಕ್ ಹಾಕೊಂಡಾಗ ಅದ್ರ ಮೇಲ್ಗಡೆ ಬೆಲ್ಟ್ ಥರ ಹಾಕ್ಬೋದು. ಇದು 100 ರೂಪಾಯಿಗೆ ಎರಡಿತ್ತು, ಬಟ್ ಕ್ಯೂಟಾಗಿತ್ತು. ಸೊ ಹಂಗಾಗಿ ತೊಗೊಂಡೆ. ನಾನು ಹೇಳಿದೆ ಅಲ್ಲ, ನಾನು ತುಂಬ ಹೈಫೈ ಏನು ವಸ್ತುಗಳನ್ನ ಖರೀದಿ ಮಾಡಲ್ಲ. ಕಡಿಮೆ ಅಂದರೆ ಅದರಲ್ಲೂ ಅತಿ ಕಡಿಮೆ ಬಜೆಟಲ್ಲಿ ನನ್ನದೆಲ್ಲ ಪರ್ಚೇಸ್ ಇರುತ್ತೆ. ನಾನು ಅದಕ್ಕೆ ಆಫ್ಲೈನ್ ಶಾಪಿಂಗ್ ಹೋಗಲ್ಲ. ನೀವು ಆಫ್ಲೈನ್ ಹೋದರೆ 1-2 ಸಾವಿರ ಇಲ್ಲದೆ ಡ್ರೆಸ್ಸಸ್ ಯಾವುದೂ ಸಿಗೋದೇ ಇಲ್ಲ. ಬಟ್ ಆನ್ಲೈನ್ ಸೂಪರ್ ಅಂದರೆ ಸೂಪರ್. ಬಟ್ ಆನ್ಲೈನ್ ಶಾಪಿಂಗಲ್ಲಿ ಸಿಕ್ಕಾಪಟ್ಟೆ ಪೇಷನ್ಸ್ ಬೇಕು ಗೈಸ್, ಬಿಕಾಸ್ ರಿವ್ಯೂ ಚೆಕ್ ಮಾಡಬೇಕು, ಆಮೇಲೆ ರೇಟಿಂಗ್ಸ್ ನೋಡಬೇಕು, ಎಲ್ಲ ನೋಡಿ ಪರ್ಚೇಸ್ ಮಾಡಬೇಕು.
ಸೊ ನಂಗೆ ಆ ಪೇಷನ್ಸ್ ಇದ್ದೆ. ನಾನು ಹಾಗಾಗಿ ಆನ್‌ಲೈನ್ ಶಾಪಿಂಗ್ಗೆ ಹೋಗೋದು. ಆಮೇಲೆ ಏನಂದ್ರೆ ನಾನು ನಿಮ್ಗೆ ಹೇಳ್ದೆ ಅಲ್ಲ, ಇನ್ನೂ ಒಂದು ಆರ್ಡರ್ ಬರೋಕ್ಕಿದೆ ಅಂತೇಳಿ, ಅದು ಬಂತು. ಇನ್ನೊಂದು ರೀಪ್ಲೇಸ್‌ಮೆಂಟ್ ಹಾಕಿದ್ದೆ. ಅದು ನಂಗೆ ಅದು ಆ್ಯಕ್ಚುಲಿ ತುಂಬ ಇಷ್ಟ ಆಗಿತ್ತು ರೀಪ್ಲೇಸ್‌ಮೆಂಟ್ ಹಾಕಿರೋದು. ಬಟ್ ನನಗೆ ಸೈಜ್ ಆಗ್ತಿರ್ಲಿಲ್ಲ. ಸೊ ಅದನ್ನು ಬಂತು. ನಿಮಗೆ ಅದನ್ನು ತೋರಿಸ್ತೀನಿ ಬನ್ನಿ ಇವಾಗ. ಗೈಸ್ ನೋಡಿ, ನಾನು ಅಷ್ಟು ತಗೊಂಡಿದ್ರಲ್ಲಿ ಎಷ್ಟು ವಾಪಸ್ ಹೋಗ್ತಿದೆ ಅಂದರೆ ಇದೆಲ್ಲ ನಾನು ವಾಪಸ್ ಹಾಕ್ತಾ ಇದ್ದೀನಿ. 1, 2, 3, 4, 5, 6 2 ಪ್ಯಾಂಟ್ ಕೂಡ ವಾಪಸ್ ಹಾಕ್ಬಿಟ್ಟೆ. ಯಾಕೆಂದರೆ 2 ಪ್ಯಾಂಟು ನನಗೆ ಸ್ಟೈಲ್ ಇಷ್ಟ ಆಗಿಲ್ಲ. ನಾನು ಇಟ್ಕೊಂಡಿದ್ದು 2 ಟೀ ಶರ್ಟ್ ಅಷ್ಟೇ. ಅದು ಎಷ್ಟು 250 ಹಾಗೆ ಇದೆ, ಏನು ಜಾಸ್ತಿ ಇಲ್ಲ. ಸೊ ನೋಡಿದ್ರೆ 10 ಪ್ರಾಡಕ್ಟಲ್ಲಿ 8 ವಾಪಸ್ ಆಯಿತು. 2 ಇಟ್ಕೊಂಡಿದ್ದೀನಿ. ಅದು 250 500 ರುಪೀಸ್ದು ಮಾತ್ರ ನನ್ನ ಪರ್ಚೇಸ್ ಇರೋದು. ಅದಾದಮೇಲೆ ನಾನು ಹೇಳ್ದೆ ಅಲ್ಲ, ಇನ್ನೊಂದು ಆರ್ಡರ್ ಬರೋಕ್ಕಿದೆ ಅಂತೇಳಿ. ಸೊ ಅದು ಕೂಡ ಬಂತು. ಇದೇನಂತಂದರೆ ನಾನು CC ಕ್ರೀಮ್ ಆರ್ಡರ್ ಮಾಡಿದ್ದೆ. ನನಗಿಷ್ಟ ಅದು 9 to 5 99 ರುಪೀಸ್ದು ಬರುತ್ತಲ್ಲ, ಅದು ನನ್ನ ಹತ್ರ ಇರಲಿಲ್ಲ. ತುಂಬ ತಿಂಗಳುಗಳಾಗಿತ್ತು. ಸೊ ಹಂಗಾಗಿ ಆರ್ಡರ್ ಮಾಡಿದೆ. ಅದಾದಮೇಲೆ ಇನ್ನೊಂದು ರೀಪ್ಲೇಸ್‌ಮೆಂಟ್ ಬರೋದಿತ್ತಲ್ಲ, ಸೊ ಅದು ಬಂತು. ಅದನ್ನು ನಾನು ಟ್ರೈ ಮಾಡಿಲ್ಲ ಈ ಸರಿ. ನನ್ನ ಸೈಜ್ ರೀಪ್ಲೇಸ್‌ಮೆಂಟಿಗೆ ಹಾಕಿದ್ದೆ. ಅದಾದಮೇಲೆ ಇನ್ನೊಂದು ಡ್ರೆಸ್ ಆರ್ಡರ್ ಮಾಡಿದ್ದೆ, ಕುರ್ತಾ ಸೆಟ್. ಹಬ್ಬ ಎಲ್ಲ ಬಂತು ಇರಲಿ ಅಂತ ಹೇಳಿ ನಾನು ಆರ್ಡರ್ ಮಾಡಿದ್ದೆ. ಆ್ಯಕ್ಚುಲಿ ಅದು ಸಖತ್ತಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ಕ್ಲಾತ್ ಸಖತ್ತಾಗಿದೆ. ಆಮೇಲೆ ಪ್ಯಾಟರ್ನ್ ಎಲ್ಲನೂ ಸಖತ್ತಾಗಿದೆ. ತುಂಬ ಇಷ್ಟ ಆಯಿತು ನನಗೆ. ಅದು ನಾನು ಹಾಕ್ಕೊಂಡ್ಬಿಟ್ಟು ಒಂದ್ಸರಿ ತೋರಿಸ್ತೀನಿ. ಇದೆ ಗೈಸ್. ಆ್ಯಕ್ಚುಲಿ ಇದು ವೀಡಿಯೋಲಿ ಹಿಂಗೆ ಕಾಣಿಸ್ತದೆ. ಬಟ್ ಅಲ್ಲಿ ಏನಂತಂದರೆ ಪರ್ಪಲ್ ಮತ್ತು ಬ್ರೌನ್ ಮಧ್ಯದಲ್ಲಿ ಶೇಡ್ ಬರುತ್ತಲ್ಲ, ಸೊ ಅದಿದೆ. ತುಂಬ ಚೆನ್ನಾಗಿದೆ. ಇದಕ್ಕೇನು ತುಂಬ ಕಾಸ್ಟ್ಲಿ ಅಲ್ಲ. 1100 ಅಷ್ಟೇ ಇರುತ್ತೆ ಅನ್ಕೋತೀನಿ. ಬಟ್ ಚೆನ್ನಾಗಿದೆ. ಸೊ ನಿಮಗೂ ಬೇಕಾದರೆ ಈ ಲಿಂಕ್‌ನ ಶೇರ್ ಮಾಡ್ತೀನಿ. ಮತ್ತೇನಂದರೆ ಗೈಸ್, ನನಗೆ ಸಬ್ಸ್ಕ್ರೈಬರ್ಸ್ ತುಂಬ ಜನ ಆಗ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಏನಂತ ಅಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಜನ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಹೇಳಿ ಅಂತ. ಸೊ ಅಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ಕಮೆಂಟ್ ಮಾಡಿ ಗೈಸ್, ಏನಾದರೂ ಚೇಂಜಸ್ ಇದ್ದರೆ ನಾನು ಚೇಂಜ್ ಮಾಡ್ಕೋತೀನಿ. ಬಿಕಾಸ್ ನನಗೆ ಗೊತ್ತಿಲ್ಲ ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ಅಂತ. ಬಟ್ ನಾನು ನನ್ನ ವೇಯಲ್ಲಿ ವೀಡಿಯೋಸ್‌ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅಷ್ಟೇ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್.